ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಧನಸ್ಸು ರಾಶಿಯ ಆಗಸ್ಟ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನಿದೆ, ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಹಾಗೂ ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಧನಸ್ಸು ರಾಶಿಯವರಿಗೆ ರಾಹುವಿನಿಂದ ಉದ್ಯೋಗದಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ. ರಾಹುವಿನಿಂದ ನೀವು ಯಾವ್ದ್ಯಾವ್ದು ಕೆಲಸ ಮಾಡ್ತಿದ್ದೀರೋ ಅಂಥ ಕೆಲಸಗಳಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ. ನೀವು ನಿಮ್ಮ ಕೆಲಸದಲ್ಲಿ ನೀವು ಅಭಿವೃದ್ಧಿ ಮತ್ತು ಯಶಸ್ಸನ್ನು ಕಾಣ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ನ ಬರೀತಿದ್ದೀರೋ ಅಂಥವ್ರಿಗೂ ಕೂಡ ವಿಪರೀತವಾದಂತಹ ಸಕ್ಸಸ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಖಂಡಿತವಾಗಿಯೂ ಕೂಡ ಲಾಭ ಅನ್ನೋದನ್ನ ಪಡ್ಕೊಳ್ತೀರಾ. ನೀವು ಸಕ್ಸಸ್ಸನ್ನು ಕಾಣ್ತೀರಾ, ಪಾಸ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಕೆಲಸಗಳು ಕೂಡ ಆಗತ್ತೆ. ನೀವು ಈ ಸಮಯದಲ್ಲಿ ಏನೇ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಖಂಡಿತವಾಗಿಯೂ ಕೂಡ ಧನಸ್ಸು ರಾಶಿಯವರು ನಿಮ್ಮ ಕೆಲಸಗಳನ್ನ ನೀವು ಮಾಡಿ ಮುಗಿಸ್ತೀರಾ. ಇಂಟರ್ವ್ಯೂವಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ಹೊಸ ಕೆಲಸ ಬೇಕು ಅಂತ ಹುಡುಕ್ತಿದ್ರೆ ರಾಹು ನಿಮಗೆ ಇಂಟರ್ವ್ಯೂವಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಾ. ಹಾಗೆ ಇಂಟರ್ವ್ಯೂವಲ್ಲೂ ಕೂಡ ನೀವು ಪಾಸ್ ಆಗ್ತೀರಾ. ಇದರಿಂದ ನಿಮಗೆ ಉತ್ತಮವಾದಂಥ ಉದ್ಯೋಗ ಅನ್ನೋದು ಕೂಡ ಪಡಿತೀರಾ. ಗುರು ಮತ್ತು ಶುಕ್ರ ಒಟ್ಟಿಗೆ ಇರೋದ್ರಿಂದ ಉದ್ಯೋಗದಲ್ಲಿ ಜಯ ಪ್ರಾಪ್ತಿಯಾಗತ್ತೆ. ಗುರು ಮತ್ತು ಶುಕ್ರ ಖಂಡಿತವಾಗಿಯೂ ಕೂಡ ಒಟ್ಟಿಗೆ ಇರೋದ್ರಿಂದ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನೀವು ಏನೇ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮತ್ತು ಉದ್ಯೋಗ ಏನೇ ಮಾಡ್ತೀರಿ, ದೊಡ್ಡ ದೊಡ್ಡ ಸಂಬಳನೂ ಕೂಡ ಪಡ್ಕೊಬಹುದು. ಅತಿಯಾದಂತಹ ಲಾಭನ ನಿಮ್ಮ ಉದ್ಯೋಗದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದಲ್ಲಿ ಪ್ರಮೋಷನ್ಗಳಾಗೋದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದು, ಈ ರೀತಿಯಾಗಿಯೂ ಕೂಡ ನೀವು ಕಾಣ್ತೀರಾ. ಹೊಸ ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತಾನೆ ಹೇಳ್ತೀನಿ. ನಿಮಗೆ ಯಾವುದಾದ್ರೂ ಹೊಸ ಹೊಸ ಅವಕಾಶಗಳು, ಏನಾದರೂ ಒಂದು ಅವಕಾಶ ಬರ್ತಿದೆ ಅಂದರೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಬೇಕು. ಈ ಧನಸ್ಸು ರಾಶಿಯವರು ನಮಗೆ ಏನೇ ಒಂದು ಹೊಸದಾದಂಥ ಅವಕಾಶ ಬಂದರೂ ಕೂಡ ನೀವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಅಂದರೆ ಈ ತಿಂಗಳಲ್ಲಿ ನೀವು ಎತ್ತರದ ಮಟ್ಟಕ್ಕೆ ಸಾಕ್ತೀರಾ. ಅದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಾಗಾಗಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ಮದುವೆಯಾಗುವಂತಹ ಯೋಗ ಕೂಡ ಅವಿವಾಹಿತರಿಗೆ ಇರುತ್ತೆ. ಅವಿವಾಹಿತರೇನಾದರೂ ತುಂಬ ವರ್ಷಗಳಿಂದ ಮದುವೆ ಆಗಬೇಕು ಅಂತ ಬಯಸ್ತಿದ್ದೀರಾ, ಒಳ್ಳೆ ವರ ಅಥವಾ ವಧು ಬೇಕು ಅಂತ ಹುಡುಕ್ತಿದ್ದೀರಾ, ನಿಮ್ಮ ಹುಡುಕಾಟಕ್ಕೆ ಈಗ ಫುಲ್ ಸ್ಟಾಪ್ ಅನ್ನೋದು ಇರುತ್ತೆ. ಮದುವೆ ಆಗುವಂಥ ಯೋಗ ಇರೋದ್ರಿಂದ ಸಡನ್ ಆಗಿ ಮದುವೆ ಫಿಕ್ಸ್ ಆಗೋದು ಈ ರೀತಿಯಾಗುತ್ತೆ. ಇನ್ನು ಸ್ವಲ್ಪ ಹುಡುಕಾಟನ ಜಾಸ್ತಿ ಮಾಡಿದ್ರೆ ಮದುವೆಯ ಯೋಗ ಕೂಡ ಇದೆ. ಸಂತಾನ ಭಾಗ್ಯ ಕೂಡ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ನೀವೇನಾದರೂ ಸಂತಾನಕ್ಕೆ ಅಪೇಕ್ಷೆ ಮಾಡ್ತಿದ್ರೆ, ಮಕ್ಕಳು ಬೇಕು ಅಂತ ಪ್ಲಾನಿಂಗ್ ಏನಾದರೂ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಚೆನ್ನಾಗಿರೋದ್ರಿಂದ ಈ ಟೈಮಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಇನ್ನು ನಿಮ್ಮ ಮಕ್ಕಳ ವಿಷಯದಲ್ಲಿ ಜಯ ಸಿಗುತ್ತೆ. ನಿಮ್ಮ ಮಕ್ಕಳು ಏನಾದರೂ ಒಂದು ಎಕ್ಸಾಮ್ ಬರೀತಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್, ಅಥವಾ ನಿಮ್ಮ ಮಕ್ಕಳ ವಿಚಾರವಾಗಿ ಏನಾದರೂ ಸೀಟ್ ಬೇಕು ಅಥವಾ ಒಳ್ಳೆ ಶಾಲಾ ಕಾಲೇಜುಗಳಿಗೆ ಸೇರಿಸಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಮಕ್ಕಳ ವಿಷಯದಲ್ಲೂ ಕೂಡ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸ್ಥಾನಮಾನ ಅನ್ನೋದು ಕೂಡ ಸಿಗುತ್ತೆ. ಇನ್ನು ಬುಧನಿಂದ ತುಂಬ ಅಂದರೆ ತುಂಬಾ ಧೈರ್ಯವಾಗಿರುತ್ತೀರಾ. ಬುಧ ನಿಮಗೆ ಈ ತಿಂಗಳಲ್ಲಿ ತುಂಬ ಸ್ಟ್ರೆಂತ್ ಕೊಡ್ತಿದ್ದಾರೆ. ಕಷ್ಟಗಳಿರೋದು ನೆಕ್ಸ್ಟ್ ಸೆಕೆಂಡ್ರಿ, ಆದರೆ ಧೈರ್ಯ ಅನ್ನೋದನ್ನ ಕೊಡ್ತಿದ್ದಾರೆ. ನಮಗೆ ಧೈರ್ಯ ಅನ್ನೋದೊಂದಿದ್ರೆ ಕಷ್ಟನೂ ಕೂಡ ನಮ್ಮನ್ನು ನೋಡಿ ಹೆದರ್ಕೊಂಡು ಹೋಗುತ್ತಂತೆ. ಹಾಗಾಗಿ ಏನೇ ಕಷ್ಟ ಸುಖ ಬಂದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಎದುರಿಸಿ ಅಂತ ಬುಧ ನಿಮಗೆ ಆಶ್ವಾಸನೆ ಕೊಡ್ತಿದ್ದಾರೆ. ಇನ್ನು ನಿಮ್ಮ ಸ್ವಲ್ಪ ಪ್ರಯತ್ನದಲ್ಲೂ ಕೂಡ ಜಯ ಅನ್ನೋದನ್ನ ಪಡ್ಕೊಳ್ತೀರಾ. ನೀವು ಕಮ್ಮಿ ಎಫರ್ಟ್ ಹಾಕಿನೂ ಕೂಡ ಅತಿಯಾದಂಥ ಪ್ರಾಪ್ತಿ, ಜಯ ಅನ್ನೋದನ್ನ, ಸಕ್ಸಸ್ ಅನ್ನೋದನ್ನ ಕಾಣಬಹುದು.
ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳಲ್ಲಿ ತುಂಬ ಅಂದರೆ ತುಂಬಾ ಯೋಗ ಇದೆ. ವಿದ್ಯಾರ್ಥಿಗಳು ಎಕ್ಸಾಮ್ ಎಲ್ಲ ಮುಗಿಸಿ ಅವ್ರ ಸ್ಟಡೀಸ್ನೆಲ್ಲ ಮುಗಿಸಿ ಉದ್ಯೋಗ ಬೇಕು ಅಂತ ಹುಡುಕ್ತಿದ್ರು ಕೂಡ ವಿದ್ಯಾರ್ಥಿಗಳಿಗಾಗತ್ತೆ. ಹಾಗೆಯೇ ಸ್ಟಡೀಸಲ್ಲೂ ಕೂಡ ಒಳ್ಳೆ ಪ್ರಗತಿ ಅನ್ನೋದನ್ನ ನೀವು ಕಾಣ್ತೀರಾ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳು ಏಳ್ಮಡಿಸಿದ ತಿಂಗಳು ಅಂತಾನೆ ಹೇಳ್ಬೋದು. ಇನ್ನು ಸ್ವಲ್ಪ ಮಟ್ಟಿನ ಎಚ್ಚರಿಕೆನ ನೀವು ಧನಸ್ಸು ರಾಶಿಯವರು ವಹಿಸಬೇಕಾಗಿರುತ್ತೆ. ಅಂತಹ ವಿಷಯಗಳೇನು ಅಂತ ನೋಡೋದಾದ್ರೆ, ಶನಿ ನಿಮ್ಮ ರಾಶಿಯಲ್ಲಿ ವಕ್ರನಾಗಿರೋದ್ರಿಂದ ನಿಮ್ಮ ಕೆಲಸಗಳು ಮುಂದೂಡುತ್ತೆ. ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ವಕ್ರನಾಗಿದ್ದಾರೆ. ಹಾಗಾಗಿ ನೀವು ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಬೇಕು ಅಂತ ಅನ್ಕೋತಿರ್ತೀರಲ್ಲ, ಅಂಥ ಕೆಲಸಗಳು ಪೋಸ್ಟ್ಪೋನ್ಗಳಾಗಬಹುದು. ಅದಕ್ಕೆ ಹೇಳಿದ್ದು ಪ್ರಯತ್ನದಲ್ಲಿ ಜಯ ಇದೆ ಅಂತ. ನಿಮ್ಮ ಕೆಲಸಗಳನ್ನ ಪೋಸ್ಟ್ಪೋನ್ ಆಗದೇ ಇರೋ ರೀತಿ ನೀವು ಇವತ್ತಿನ ಕೆಲಸ ಇವತ್ತೇ ಮಾಡ್ಕೊಬೇಕು. ಶನಿ ಗ್ರಹ ಡಿಸಿಪ್ಲಿನ್ ಗ್ರಹ ಆಗಿರೋದ್ರಿಂದ ನೀವು ಡಿಸಿಪ್ಲಿನ್ ಆಗಿ ನೀವೇನಾದರೂ ಫಾಲೋ ಮಾಡ್ತಿದ್ದೀರಾ ನಿಮ್ಮ ಲೈಫ್ ಸ್ಟೈಲ್ನ ಅಂದರೆ ಶನಿ ನಿಮಗೆ ಯಾವುದೇ ರೀತಿಯಾದಂಥ ಕೆಟ್ಟ ಪ್ರಭಾವನ ಬೀರೋದೇ ಇಲ್ಲ. ಹಾಗಾಗಿ ನೀವೆಷ್ಟು ಡಿಸಿಪ್ಲಿನ್ ಆಗಿರ್ತೀರೋ ಈ ಕೆಲಸನ ಇವಾಗಲೇ ಮಾಡಬೇಕು, ನಾಳೆ ಕೆಲಸ ನಾಳೆನೇ ಮಾಡಬೇಕು ಅನ್ನೋ ಥರ ನೀವು ಖಂಡಿತವಾಗಿಯೂ ಕೂಡ ಇದ್ದರೆ ಶನಿ ನಿಮ್ಮ ಕೆಲಸಗಳಲ್ಲಿ ಜಯ ಅನ್ನೋದನ್ನು ಕೊಡ್ತಾರೆ. ಆದರೆ ವಕ್ರನಾಗಿರೋದ್ರಿಂದ ನಿಮ್ಮ ಕೆಲಸಗಳು ಪೋಸ್ಟ್ಪೋನ್ ಆಗಿಬಿಡುತ್ತೆ, ಹುಷಾರು. ಇನ್ನು ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಜೀವನದಲ್ಲಿ ಆಲಸ್ಯ ಹೆಚ್ಚಾಗುತ್ತೆ. ಇವತ್ತೊಂದಿನ ಡಿಸಿಪ್ಲಿನ್ ಆಗಿರ್ತೀರಾ, ನಾಳೆ ಅಯ್ಯೋ ಹೋಗಪ್ಪ ಅನ್ನೋ ಥರ ಶನಿ ನಿಮಗೆ ಕೊಡ್ತಿದ್ದಾರೆ. ಆದರೆ ನೀವು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಕೆಲಸಗಳಲ್ಲಿ ಆಲಸ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಕುಜನಿಂದ ಉದ್ಯೋಗಕ್ಕಾಗಿ ಅಲೆದಾಟಗಳು ಬರಬಹುದು. ನಿಮಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರಲ್ಲ ಅಂತ ಆಗಲೇ ಹೇಳಿದ್ದೆ. ಆಗಲೇ ಉದ್ಯೋಗಕ್ಕೆ ಅಲೆದಾಟ ಅಂತ ಹೇಳ್ತಿದ್ದೀರಾ? ಉದ್ಯೋಗದಲ್ಲಿ ಜಯವಾಗುತ್ತೆ ಅಂತ ಹೇಳಿದ್ದೀನಿ, ಆದರೆ ಉದ್ಯೋಗಕ್ಕಾಗಿ ಅಲೆದಾಟ ಅಂತ ನಾನು ಹೇಳಿಲ್ಲ. ಹಾಗಾಗಿ ನಿಮ್ಮ ಕೆಲಸಗಳಿಗೆ ಒಂದೊಂದು ಸ್ವಲ್ಪ ಅಲೆದಾಟ ಬೀರುತ್ತೆ, ಆದರೆ ಒಳ್ಳೆ ಕೆಲಸ ಸಿಗುತ್ತೆ. ನೀವೇನಾದರೂ ಉದ್ಯೋಗಕ್ಕಾಗಿ ಅಲೆದಾಟ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ. ಒಳ್ಳೊಳ್ಳೆ ಕಂಪ್ನಿಗಳಿಗೆ ಇಂಟರ್ವ್ಯೂ ಕೊಡಿ. ಆ ಇಂಟರ್ವ್ಯೂವಲ್ಲಿ ನೀವು ಜಯನ ಪಡ್ಕೊಳ್ತೀರಾ. ಕುಜ ಮತ್ತು ಸೂರ್ಯ ಕೇತು 3 ಜನ ಒಟ್ಟಿಗೆ ಇರೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ನೀವು ಗಮನನ ಹರಿಸಬೇಕಾಗುತ್ತೆ. ನಿಮ್ಮ ತಂದೆಯ ಸಮಾನರಾದ ಆರೋಗ್ಯದಲ್ಲಿ ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ನೀವು ಗಮನನ ಹರಿಸ್ಕೋಬೇಕಾಗತ್ತೆ. ಶನಿಯಿಂದ ತಾಯಿಯ ಆರೋಗ್ಯದಲ್ಲೂ ಕೂಡ ಗಮನನ ಹರಿಸ್ಬೇಕಾಗತ್ತೆ. ಕುಜಗ್ರಹ, ಸೂರ್ಯಗ್ರಹ, ಕೇತುಗ್ರಹ 3 ಜನ ಪಿತೃಸ್ಥಾನದಲ್ಲಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಂತು ಅಂದಿದ ತಕ್ಷಣನೇ ತೋರಿಸಿ. ಹಾಗೇನೆ ಶನಿ ಕೂಡ ವಕ್ರನಾಗಿರೋದ್ರಿಂದ ತಾಯಿಯ ಆರೋಗ್ಯದ ಬಗ್ಗೆನೂ ನೀವು ಗಮನ ಹರಿಸಲೇಬೇಕಾಗತ್ತೆ. ಇನ್ನು ಪರಿಹಾರ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಸೂರ್ಯ ನಮಸ್ಕಾರನ ಮಾಡಿ, ಗಣೇಶನ ಆರಾಧನೆ ಮಾಡಿ ಅಥವಾ ಹನುಮಾನ್ ಚಾಲೀಸನ ಪಠನೆ ಮಾಡಿ. ನೀವು ಈ 3 ಕೆಲಸನ ಪ್ರತಿನಿತ್ಯ ಮಾಡ್ಕೊಂಡು ಬಂದ್ರಿ ಅಂದರೆ ಖಂಡಿತವಾಗಿಯೂ ನಿಮಗಿರುವಂತಹ ಸ್ವಲ್ಪ ಮಟ್ಟಿನ ಅಶುಭ ಫಲಗಳು ಕೂಡ ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿತ್ತು ಅಂತ. ನಿಮ್ಮದು ಕೂಡ ಧನಸ್ಸು ರಾಶಿನ? ಹಾಗಾದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.